ಹಾಯ್ ಎಲ್ಲರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಓಕೆ, ಇದನ್ನ ಕೇಳಿದ್ರೆ ಸ್ವಲ್ಪ ತಲೆ ತಿರುಗಿದ ಹಾಗೆ ಆಗುತ್ತೆ ಅಲ್ವಾ? ಹೆಪ್ಪುಗಟ್ಟಿದ ಅಂದ್ರೆ ಫ್ರೋಝನ್ ಆಗಿರೋ ಒಂದು ವಸ್ತು ನಮ್ಮನ್ನ ಬೆಚ್ಚಗೆ ಇಡೋದು ಹೇಗೆ ಸಾಧ್ಯ? ಬನ್ನಿ, ಮಂಜುಗಡ್ಡೆಯಿಂದ ಮಾಡಿದ ಒಂದು ಮನೆ ಹೇಗೆ ಒಂದು ಬೆಚ್ಚನೆಯ ಆಶ್ರಯ ಆಗ್ಬಲ್ಲದು ಅನ್ನೋದರ ಹಿಂದಿನ ಆಸಕ್ತಿದಾಯಕ ಭೌತಶಾಸ್ತ್ರವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಾವು ಇದೇ ವಿರೋಧಾಭಾಸಕ ಗಂಟನ್ನ ಬಿಡಿಸಲಿದ್ದೇವೆ. ಮತ್ತು ಇದರ ಉತ್ತರ ಇದೆಯಲ್ಲ, ಅದು ಪ್ರಕೃತಿ ಮತ್ತು ಚಾಣಾಕ್ಷ ಇಂಜಿನಿಯರಿಂಗ್ನ ಒಂದು ಅದ್ಭುತ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೊದಲಿಗೆ ದೃಶ್ಯವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ಆರ್ಟಿಕ್ ಪ್ರದೇಶ, ಅಲ್ಲಿ ಸುಮಾರು 5,000 ವರ್ಷಗಳಿಂದ ಇನ್ಯೂಯಿಟ್ ಜನರು ಎಂಥ ವಿಪರೀತ ಚಳಿಯಲ್ಲೂ ಬದುಕಿ ಬಾಳಿದಾರೆ ಗೊತ್ತಾ? ಅಲ್ಲಿ ಮರಗಿಡಗಳಿಲ್ಲ, ಕಾಡಿಲ್ಲ, ಹಾಗಾಗಿ ಮನೆ ಕಟ್ಟೋಕ್ಕೆ ಅವರಿಗಿದ್ದುದು ಒಂದೇ ಒಂದು ಸಂಪನ್ಮೂಲ, ಹಿಮ. ಆದರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಚಳಿ ಅಂದ್ರೆ ಏನು ಅನ್ನೋದನ್ನೇ ಹೊಸದಾಗಿ ಯೋಚಿಸಬೇಕಾಗತ್ತೆ. ಇಲ್ಲೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ. ಚಳಿ ಅನ್ನೋದು ನಮ್ಮೊಳಗೆ ಬರುವಂಥದ್ದಲ್ಲ. ನಮ್ಗೆ ಚಳಿ ಆಗ್ತಿದೆ ಅಂತ ಅನ್ಸಿದಾಗ ವಾಸ್ತವದಲ್ಲಿ ಆಗ್ತಿರೋದೇನ್ ಗೊತ್ತಾ? ನಮ್ಮ ದೇಹದಿಂದ ಶಾಖ ಹೊರಗೆ ಹೋಗ್ತಿರುತ್ತೆ. ನಮ್ಮ ದೇಹ ತನ್ನ ಸುತ್ತಲಿನ ವಾತಾವರಣಕ್ಕೆ ಸದಾ ಶಾಖವನ್ನು ಕಳ್ಕೊಳ್ತಲೇ ಇರುತ್ತೆ. ಇದು ಮುಖ್ಯವಾಗಿ 3 ರೀತಿಗಳಲ್ಲಿ ಆಗುತ್ತೆ. ಒಂದು ಇಗ್ಲೂ ಅಂದ್ರೆ ಈ 3 ದಾರಿಗಳಲ್ಲಿ ನಮ್ಮ ದೇಹದಿಂದ ಶಾಖ ಹೊರಹೋಗೋದನ್ನ ತಡೆಯೋಕೆ ಡಿಸೈನ್ ಮಾಡಿರೋ ಒಂದು ಶೀಲ್ಡ್ ಇದ್ದ ಹಾಗೆ. ಮತ್ತು ಅದರ ಸೀಕ್ರೆಟ್ ವೆಪನ್ ಬೇರೆ ಯಾವುದೂ ಅಲ್ಲ, ಇದೇ ಹಿಮ. ಹಾಗಿದ್ರೆ ಹಿಮಕ್ಕೆ ಇಷ್ಟೊಂದು ಶಕ್ತಿ ಹೇಗ್ ಬಂತು? ಅದರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ? ಅದು ಹಿಮದೊಳಗೆ ಸಿಕ್ಕಾಕೊಂಡಿರೋ ಗಾಳಿ. ಈಗ ಒಂದು ಸಮುದ್ರ ನೀರುನಾಯಿಯ ದಪ್ಪನೆಯ ತುಪ್ಪಳವನ್ನೇ ಯೋಚನೆ ಮಾಡಿ ನೋಡಿ. ಅದು ಸಣ್ಣ ಸಣ್ಣ ಗಾಳಿಯ ಪಾಕೆಟ್ಗಳನ್ನ ಸೃಷ್ಟಿ ಮಾಡಿ ಅದನ್ನ ಬೆಚ್ಚಗಿಡುತ್ತೆ. ಹಿಮದ ಹರಳುಗಳು ಕೂಡ ಮಾಡೋದು ಅದೇ ಕೆಲಸವನ್ನ. ಆದ್ರೆ ಒಂದು ಸಮಸ್ಯೆ ಇದೆ. ನೀವು ಹತ್ತಿ ಅಂತಿರೋ ತಾಜಾ ಹಿಮದಿಂದ ಏನನ್ನೂ ಕಟ್ಟೋಕ್ಕಾಗಲ್ಲ. ಇನ್ನು ಪೂರ್ತಿ ಗಟ್ಟಿಯಾಗ ಐಸ್ ಬ್ಲಾಕ್ ಇದೆಯಲ್ಲ, ಅದು ಹೀಟ್ ಹಿಡಿದಿಟ್ಕೊಳ್ಳೋದ್ರಲ್ಲಿ ತೀರಾ ಕಳಪೆ. ಹಾಗಾಗಿ ಇನ್ಯೂಯಿಟ್ ಜನರು ಇದಕ್ಕೆ ಒಂದು ಗೋಲ್ಡಿಲಾಕ್ಸ್ ಸೊಲ್ಯೂಷನ್ ಕಂಡಿಡಿದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ನೆಲದ ಮೇಲೆ ಒತ್ತಾಡಿ ಕೂತಿದ್ದ ಹಿಮದಿಂದ ಬ್ಲಾಕ್ಗಳನ್ನ ಕತ್ತರಿಸಿದ್ರು. ಇದರಲ್ಲಿ ಶಾಖವನ್ನ ಹಿಡಿದಿಡೋಕೆ ಬೇಕಾದಷ್ಟು ಗಾಳಿಯೂ ಇರುತ್ತೆ, ಜೊತೆಗೆ ಮನೆ ಕಟ್ಟೋಕ್ ಬೇಕಾದಷ್ಟು ಗಟ್ಟಿಯೂ ಇರುತ್ತೆ. ಅವರಿದನ್ನ ಕಟ್ಟೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಪಕ್ಕಾ ಜೀನಿಯಸ್ ಐಡಿಯಾ. ನಾವೆಲ್ಲರೂ ಕಾರ್ಟೂನ್ಗಳಲ್ಲಿ ನೋಡಿರೋ ಹಾಗೆ ಇಗ್ಲೂ ಅಂದ್ರೆ ಒಂದು ಸಿಂಪಲ್ ಅರ್ಧ ಚೆಂಡಿನ ಹಾಗೆ ಇರುತ್ತೆ ಅಂದ್ಕೊಂಡಿರ್ತೀವಿ. ಆದ್ರೆ ಅದು ಪೂರ್ತಿ ನಿಜವಲ್ಲ. ಅದರ ನಿಜವಾದ ಆಕಾರ ಇದೆಯಲ್ಲ, ಅದು ಇದಕ್ಕಿಂತ ತುಂಬಾನೇ ಸ್ಟೇಬಲ್ ಮತ್ತು ಕ್ಲೆವರ್ ಆಗಿದೆ. ಹಾಗಿದ್ರೆ ಈ ಕ್ಯಾಟ್ನರಿ ಆರ್ಚ್ ಅಂದ್ರೆ ಅದೇನು? ಅದು ನೈಸರ್ಗಿಕವಾಗಿ ಸಿಗುವ ಒಂದು ಪರ್ಫೆಕ್ಟ್ ಶೇಪ್. ಯೋಚನೆ ಮಾಡಿ, ಒಂದು ಸರಪಳಿ ಅಥವಾ ಕೇಬಲ್ನ ಅದರ 2 ತುದಿಗಳಲ್ಲಿ ಹಿಡಿದು ನೇತು ಹಾಕಿದಾಗ ಅದು ತನ್ನದೇ ಭಾರಕ್ಕೆ ಯಾವ ರೀತಿ ಬಾಗುತ್ತೋ ಅದೇ ಆಕಾರ. ಈ ಶೇಪ್ ತೂಕವನ್ನ ಪರ್ಫೆಕ್ಟ್ ಆಗಿ ಹಂಚುತ್ತೆ. ಮತ್ತು ಇದೇ ಕಾರಣಕ್ಕೆ ಇಗ್ಲುಗಳು ಅಷ್ಟು ಗಟ್ಟಿಯಾಗಿರೋದು. ಆ ಆಕಾರವು ಮೇಲಿನ ಎಲ್ಲಾ ಭಾರವನ್ನು ಕುಸಿಯದಂತೆ ನೇರವಾಗಿ ನೆಲಕ್ಕೆ ತಳ್ಳುತ್ತೆ. ಆದರೆ ಅವರ ಇಂಜಿನಿಯರಿಂಗ್ ಕೌಶಲ್ಯ ಇಲ್ಲಿಗೆ ಮುಗಿಯೋದಿಲ್ಲ. ಇಗ್ಲುವಿನ ಒಳಗೆ ಜಾಗವನ್ನ ಬೇರೆ ಬೇರೆ ಲೆವೆಲ್ಗಳಲ್ಲಿ ಕಟ್ಟಲಾಗಿರುತ್ತೆ. ಬಿಸಿಗಾಳಿ ಯಾವಾಗ್ಲೂ ಮೇಲ್ಕೋಗುತ್ತೆ, ತಣ್ಣನ ಗಾಳಿ ಕೆಳಗೆ ಒಡೆಯುತ್ತೆ ಅಲ್ವಾ? ಇದೇ ಸಿಂಪಲ್ ಸೈನ್ಸ್ ಬಳಸಿ ಅವರು ಮಲಗುವ ಮತ್ತು ವಾಸಿಸುವ ಜಾಗವನ್ನ ಯಾವಾಗ್ಲೂ ಮೇಲ್ಭಾಗದ ಬೆಚ್ಚನೆಯ ಜಾಗದಲ್ಲೇ ಇಟ್ಕೊಳ್ತಾರೆ. ಅಂದ್ರೆ ನಮ್ಮ ದೇಹವೇ ಅಲ್ಲಿ ಒಂದು ಫರ್ನೆಸ್ ಅಂದ್ರೆ ಕುಲುಮೆಯಂತೆ ಕೆಲಸ ಮಾಡುತ್ತೆ. ಹಿಮದ ಗೋಡೆಗಳು ನಮ್ಮ ದೇಹದ ಶಾಖವನ್ನು ಒಳಗೆ ಹಿಡಿದಿಡ್ತವೆ ಮತ್ತು ಆ ವಿನ್ಯಾಸವು ಗಾಳಿಯ ಚಲನೆಯನ್ನು ನಿಯಂತ್ರಿಸುತ್ತೆ. ಇದರ ಪರಿಣಾಮ ಒಂದು ನಂಬಲ ಸಾಧ್ಯವಾದ ತಾಪಮಾನದ ವ್ಯತ್ಯಾಸ. ಇದು ನಿಜಕ್ಕೂ ಒಂದು ಅದ್ಭುತ ಉದಾಹರಣೆ ಹೇಗೆ ಭೌತಶಾಸ್ತ್ರ ಮತ್ತು ನೈಸರ್ಗಿಕ ವಸ್ತುಗಳನ್ನು ಬಳಸಿ ಅತ್ಯಂತ ಕಠಿಣ ವಾತಾವರಣದಲ್ಲೂ ಆರಾಮಾಗಿರಬಹುದು ಅನ್ನೋದಕ್ಕೆ. ಇದು ಯೋಚಿಸುವಂತೆ ಮಾಡುತ್ತೆ ಅಲ್ವಾ? ನಮ್ಮ ಕಣ್ಣ ಮುಂದೆಯೇ ದಿನನಿತ್ಯ ನಾವು ಗಮನಿಸದೇ ಇರುವ ಇಂತಹ ಎಷ್ಟು ನೈಸರ್ಗಿಕ ಪರಿಹಾರಗಳು ಅಡಗಿರಬಹುದು. ಹೇಗಿತ್ತು ಇವತ್ತಿನ ಮಾಹಿತಿ? ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.